ಇಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದಲ್ಲಿ ಒಂದು ರೀತಿ ಡ್ರಗ್ ಮಾಫಿಯಾ. ಪ್ರತಿ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ ಆಗ್ತಾ ಇತ್ತು, ಈ ಬಾರಿ ಡ್ರಗ್ ಸೆಲೆಬ್ರೇಷನ್ ಆಗ್ತಾ ಇದೆ. ಮಹಾರಾಷ್ಟ್ರದ ಪೊಲೀಸ್ ಅವರಿಗೆ ಇಲ್ಲಿರೋ ಫ್ಯಾಕ್ಟ್ರಿ ಗೊತ್ತಾಗುತ್ತೆ, ನಮ್ಮ ಕಣ್ಮುಂದೆ ಇರುವಂತಹ ಫ್ಯಾಕ್ಟ್ರಿ ನಮ್ಮ ಸರ್ಕಾರಕ್ಕೆ ಯಾಕೆ ಗೊತ್ತಾಗಲ್ಲ? ಜ್ಞಾನ ಬೇಡ, ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ, ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ? ಸತ್ತೋಗಿದೆಯಾ ಇಂಟೆಲಿಜೆನ್ಸ್ ಕರ್ನಾಟಕದಲ್ಲಿ? ಈ ಜೈಲುಗಳಲ್ಲೆಲ್ಲ ಈಗ ನಿಮ್ಗೆ ಏನ್ ಬೇಕು ಎಲ್ಲ ಸಿಗುತ್ತೆ ಅಲ್ಲಿ, 5 ಸ್ಟಾರ್ ಫೆಸಿಲಿಟಿ. ಜೈಲುಗಳಲ್ಲೇ ವೈನ್ ಫ್ಯಾಕ್ಟ್ರಿ ಮಾಡ್ಬಿಟ್ಟಿದ್ದಾರೆ. ಜೈಲುಗಳು ಹಣ ವಸೂಲಿ ಮಾಡುವಂತ ಕೇಂದ್ರಗಳಾಗೋಗಿದೆ. ಪೊಲೀಸರಿಗೆ ಸತ್ತೋಗ್ಬಿಟ್ಟಿದೆ, ಹೋಮ್ ಮಿನಿಸ್ಟರ್ ಅನ್ನೋರು ಕಾಣೆ ಆಗೋಗ್ಬಿಟ್ಟಿದ್ದಾರೆ. ಇವತ್ತು ಸುಮಾರು 500-600 ಕೋಟಿ ಡ್ರಗ್ ಕರ್ನಾಟಕಕ್ಕೆ ಬಂದಿದೆ. ಸರ್ಕಾರ ಏನ್ ಕತ್ತೆ ಕಾಯ್ತಾ ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ. ನೀವು ಡ್ರಗ್ ಹಂಚಿಕೆ ಮಾಡೋದ್ರಲ್ಲಿ ಪೊಲೀಸರೇ ಇನ್ವಾಲ್ವ್ ಆಗಿದ್ದಾರೆ. ಕಮಿಷನರ್ ಆಫೀಸ್, ಬೆಂಗಳೂರು ಕಮಿಷನರ್ ಆಫೀಸ್ ಎದುರುಗಡೆ 11 ಕೋಟಿ ಪೊಲೀಸರೇ ಕಳ್ತನ ಮಾಡ್ತಾರೆ. ಇದರಿಂದ ಮುಕ್ತಿ ಮಾಡೋಕೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ದಮ್ಮು ಇಲ್ಲ, ತಾಕತ್ತು ಇಲ್ಲ. ಒಂದು ರೀತಿ ಬೇರೆ ರಾಜ್ಯದವರೇ ನಮ್ಮ ರಾಜ್ಯನ ಆಳ್ತಾ ಇದ್ದಾರೆ. ಇಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದಲ್ಲಿ ಒಂದು ರೀತಿ ಡ್ರಗ್ ಮಾಫಿಯಾ ಸುತ್ತುವರೆದು ಬಿಟ್ಟಿದೆ. ಈ ಸರ್ಕಾರ ಅದನ್ನು ತಡೆಯುವಂತ ಪ್ರಯತ್ನ ಮಾಡಿಲ್ಲ. ನ್ಯೂ ಇಯರ್ಗೆ ಗೊತ್ತಿದೆ, ನೀವು ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಹುಬ್ಳಿ ಇರ್ಬೋದು, ಬೇರೆ ಬೇರೆ ಸಿಟೀಸ್ ಏನಿದೆ, ಮೈಸೂರು, ಇಲ್ಲೆಲ್ಲನೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಅನ್ನು ಮಾಡ್ತಾರೆ. ಆದರೆ ಈ ಸೆಲೆಬ್ರೇಷನ್ ಪ್ರತಿ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ ಆಗ್ತಾ ಇತ್ತು, ಈ ಬಾರಿ ಡ್ರಗ್ ಸೆಲೆಬ್ರೇಷನ್ ಆಗ್ತಾ ಇದೆ. ಮಹಾರಾಷ್ಟ್ರದವ್ರು ಬಂದು ಮೈಸೂರಲ್ಲಿ ಡ್ರಗ್ ಫ್ಯಾಕ್ಟರಿ ಇದೆ ಅಂತ ಕಂಡುಹಿಡಿತಾರೆ, ರೈಡ್ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಡ್ರಗ್ ಸೀಸ್ ಮಾಡ್ತಾರೆ. ನಮ್ಮ ಪೊಲೀಸರಿಗೆ, ಇಲ್ಲೇ ಇರೋ ಮಹಾರಾಷ್ಟ್ರದ ಪೊಲೀಸರಿಗೆ ಇಲ್ಲಿರೋ ಫ್ಯಾಕ್ಟರಿ ಗೊತ್ತಾಗುತ್ತೆ, ನಮ್ಮ ಕಣ್ಮುಂದೆ ಇರುವಂತಹ ಫ್ಯಾಕ್ಟರಿ ನಮ್ಮ ಸರ್ಕಾರಕ್ಕೆ ಯಾಕೆ ಗೊತ್ತಾಗಲ್ಲ? ಇದಕ್ಕಿಂತ ಅವಮಾನದ ಸಂಗತಿ ಏನಿದೆ? ಈಗ ಮೊನ್ನೆ ಬೆಂಗಳೂರಿನ ಹೊರವಲಯದಲ್ಲಿ 4-5 ಡ್ರಗ್ ಫ್ಯಾಕ್ಟರಿಗಳನ್ನ ಸಿಕ್ಕಿದೆ. ಅದನ್ನು ಕೂಡ ಮಹಾರಾಷ್ಟ್ರದಿಂದ ಬಂದಂತ ಪೊಲೀಸರು ಅದನ್ನ ಸೀಸ್ ಮಾಡಿದ್ದಾರೆ, ವಶಪಡಿಸಿಕೊಂಡಿದ್ದಾರೆ. ಇಷ್ಟಾದ್ಮೇಲೂ ಕೂಡ ರಾಜ್ಯ ಸರ್ಕಾರ, ಗೃಹ ಮಂತ್ರಿಗಳು ನಿನ್ನೆ ಪತ್ರಿಕಾ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ, ಪ್ರೆಸ್ ಮೀಟ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಅವ್ರು ಬಂದ್ರಂತೆ, ಇವ್ರು ಸಹಕಾರದಿಂದ ಹಿಡಿದ್ರಂತೆ. ಜ್ಞಾನ ಬೇಡ, ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ, ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ? ನಿಮ್ಗೆ ಯಾಕ್ರಿ ಸಿಕ್ಕಿಲ್ಲ ಆ ಇನ್ಫಾರ್ಮೇಶನ್? ಸತ್ತೋಗಿದೆಯಾ ಇಂಟೆಲಿಜೆನ್ಸ್ ಕರ್ನಾಟಕದಲ್ಲಿ? ಕಾನೂನು ಸುವ್ಯವಸ್ಥೆ ಇದೆಯಾ ನಿಮ್ಮಲ್ಲಿ? ಅವ್ರು ಬಂದು ನಿಮ್ಮನ್ನ ಸಹಾಯ ತಗೊಂಡು, ಅದು ರೂಲ್, ಅದು ಡೈರೆಕ್ಟ್ ರೈಡ್ ಮಾಡಂಗಿದ್ರೆ ಅಲ್ಲಿಂದಾನೆ ಪೊಲೀಸ್ ಕರ್ಕೊಂಡ್ಬಂದು 100 ಜನ ರೈಡ್ ಮಾಡ್ತಾ ಇದ್ರು. ಆದ್ರೆ ಕಾನೂನು ಇಲ್ಲ ನಮ್ಮಲ್ಲಿ. ಯಾವುದೇ ರಾಜ್ಯದಲ್ಲಿ ಆ ಪೊಲೀಸರ ಇನ್ಫಾರ್ಮೇಶನ್ ಮಾಡಿ ಆಮೇಲೆ ರೈಡ್ ಮಾಡ್ಬೇಕು, ಅದು ಕಾನೂನು. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಇವ್ರಿಗೆ? ಅದು ಕಾನೂನು ರೀ. ಕಾನೂನು ಇರೋದಕ್ಕೆ ಅವರು ಲೋಕಲ್ ಪೊಲೀಸ್ಗೆ ಕೇಳಿದ್ದಾರೆ ಅಷ್ಟೇ, ಇಲ್ಲ ಅಂದಿದ್ರೆ ಅಲ್ಲಿಂದಾನೆ ಬರ್ತಾ ಇದೆ. ಅಂದ್ರೆ ಈ ಸರ್ಕಾರ ಬೇಜವಾಬ್ದಾರಿ. ಡ್ರಗ್ ಫ್ಯಾಕ್ಟ್ರಿ ಪತ್ತೆ ಆದ್ರೂ ಕೂಡ ನಮ್ಮ ಪೊಲೀಸರ ಸಹಕಾರ. ಇವತ್ತು ಮಂಗಳೂರು ಒಂದರಲ್ಲೇ ಸುಮಾರು 130ಕ್ಕೂ ಹೆಚ್ಚು ಡ್ರಗ್ ಏನಿದ್ದಾರೆ, ಮಾಫಿಯಾ ಏನಿದೆ, ಜೈಲುಗಳಲ್ಲಿದೆ. ಬೆಂಗಳೂರು ಜೈಲಂತೂ ನೀವು ಬಿಟ್ಬಿಡಿ. ಇದು ಯಾವ ರೆಸಾರ್ಟು? ನಮ್ಮ ಮಂಥನ್ ರೆಸಾರ್ಟ್. ಇದು ಈ ಜೈಲುಗಳಲ್ಲೆಲ್ಲ ಈಗ ನಿಮ್ಗೆ ಏನ್ ಬೇಕು ಎಲ್ಲ ಸಿಗುತ್ತೆ ಅಲ್ಲಿ, 5 ಸ್ಟಾರ್ ಫೆಸಿಲಿಟಿ. ಬೆಂಗಳೂರು ಜೈಲುಗಳಲ್ಲಿ, ಮಂಗಳೂರು ಜೈಲುಗಳಲ್ಲಿ ನಿಮ್ಗೆ ಏನ್ ಬೇಕು? ಡ್ರಗ್ ಬೇಕಾ, ಅಫೀಮ್ ಬೇಕಾ, ಗಾಂಜಾ ಬೇಕಾ, ವಿಸ್ಕಿ ಬೇಕಾ, ಬ್ರ್ಯಾಂಡಿ ಬೇಕಾ? ವೈನ್ ಅಲ್ಲೇ ತಯಾರು ಮಾಡ್ತಾರ ಅವರಿಗೆ. ಜೈಲುಗಳಲ್ಲೇ ವೈನ್ ಫ್ಯಾಕ್ಟ್ರಿ ಮಾಡ್ಬಿಟ್ಟಿದ್ದಾರೆ. ನಾವೆಲ್ಲ ವೈನ್ ಫ್ಯಾಕ್ಟ್ರಿ ಬೇರೆ, ಲೈಸೆನ್ಸ್ ಇಲ್ದಿರ ಫ್ಯಾಕ್ಟ್ರಿ ನಡೆಸೋದು ಹೆಂಗೆ ಅಂತ ಹೇಳಿ ಕಲ್ತ್ಕೊಂಡಿದ್ದಾರೆ. ಅದನ್ನ ಮಾಧ್ಯಮದವ್ರು ನೀವೆಲ್ಲ ತೋರಿಸಿದ್ದೀರ. ಇವತ್ತು ಅದೇನಾಗಿದೆ ಅಂತ ಹೇಳಿದ್ರೆ, ಜೈಲುಗಳು ಹಣ ವಸೂಲಿ ಮಾಡುವಂತ ಕೇಂದ್ರಗಳಾಗೋಗಿದೆ.
ಪೊಲೀಸರಿಗೆ, ಅಲ್ಲಿ ಕೆಲಸ ಮಾಡೋ ಪೊಲೀಸರಿಗೆ ಪ್ರತಿ ದಿನ ಅವ್ರ ಮನಸ್ಸು ಮಾಡಿದ್ರೆ ಒಬ್ಬ ಕಾನ್ಸ್ಟೇಬಲ್ 1 ಲಕ್ಷ ರೂಪಾಯಿ ಅಲ್ಲಿ ಅರ್ನ್ ಮಾಡ್ಬೋದು ಪ್ರತಿ ದಿನ. ಕಾಂಪಿಟೇಷನ್ ಇದೆ. VIP ಇರ್ತಾರಲ್ಲ, ಯಾರು VIP ಕೈದಿ ಇರ್ತಾರಲ್ಲ, ಅಲ್ಲೇ ಆ ವಾರ್ಡ್ಗೆ ಹಾಸ್ಕೊತಾರೆ ಪೊಲೀಸರು. ಅದಕ್ಕೆ ರೆಕಮೆಂಡೇಶನ್, ಅದಕ್ಕೆ ಇನ್ಫ್ಲೂಯೆನ್ಸ್. ಯಾಕೆ ಅಂದ್ರೆ ಅವ್ರಿಗೆ ಬಿರಿಯಾನಿ, ಎಣ್ಣೆ, ಡ್ರಗ್ಗು ಎಲ್ಲ ಸಪ್ಲೈ ಮಾಡೋದು. ಇದು ಇವತ್ತಿನ ಪರಿಸ್ಥಿತಿ. ಒಂದ್ಸರಿ ಸತ್ತೋಗ್ಬಿಟ್ಟಿದೆ. ಹೋಮ್ ಮಿನಿಸ್ಟರ್ ಅನ್ನೋರು ಕಾಣೆ ಆಗೋಗ್ಬಿಟ್ಟಿದ್ದಾರೆ. ಏನ್ ಕೇಳಿದ್ರು ತಾವೇ ಹೇಳಿದಿರಲ್ಲ. ನೋಡೋಣ, ವರದಿ ಬಂದಿಲ್ಲ, ಗೊತ್ತಿಲ್ಲ, ಕಾಮನ್ ಇದು. ಇನ್ನು ಸಿದ್ದರಾಮಯ್ಯನವರು ಅದೇನು ಅವರ ಕುರ್ಚಿ ಜಗಳದಲ್ಲಿ ಅವರಿಗೆ ರಿಟೈನ್ ಆದ್ರೆ ಸಾಕಾಗ್ಬಿಟ್ಟಿದೆ. ಕಳೆದ 1 ವರ್ಷದಿಂದ ಪ್ರತಿದಿನ ಮಾಧ್ಯಮದವರು ತೋರಿಸಿ ಜನಕ್ಕೂ ಬೇಜಾರಾಗ್ಬಿಟ್ಟಿದೆ. ಯಾರು ಮುಖ್ಯಮಂತ್ರಿ ಅನ್ನೋದು ಜನಕ್ಕೂ ಬೇಜಾರಾಗ್ಬಿಟ್ಟಿದೆ. ನಾವು ಅದಕ್ಕಿಂತ ಮುಖ್ಯವಾಗಿ ಇವತ್ತು ಸುಮಾರು 500-600 ಕೋಟಿ ಡ್ರಗ್ ಕರ್ನಾಟಕಕ್ಕೆ ಬಂದಿದೆ. ಸರ್ಕಾರ ಏನು ಕತ್ತೆ ಕಾಯ್ತಾ ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ ವಿರೋಧ ಪಕ್ಷದ ನಾಯಕರೇ. ಇನ್ನೇನು 2 ದಿನ ಇರೋದು, ಓನ್ಲಿ 2 ಡೇಸ್, ಇದೆಲ್ಲ ಬಿಕ್ರಿ ಆಗೋದಂತೆ. ಈಗ ಪೊಲೀಸರೇ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ. ನೀವು ಡ್ರಗ್ ಹಂಚಿಕೆ ಮಾಡೋದ್ರಲ್ಲಿ ಪೊಲೀಸರೇ ಇನ್ವಾಲ್ವ್ ಆಗಿದ್ದಾರೆ. ಪೊಲೀಸರೇ ಕಳ್ರಾವುಟ್ ಅವರೇ. ಈಗ ನೋಡ್ತಾ ಇದ್ದೀರಲ್ಲ, ದರೋಡೆ. ಕಮಿಷನರ್ ಆಫೀಸ್, ಬೆಂಗಳೂರು ಕಮಿಷನರ್ ಆಫೀಸ್ ಎದುರುಗಡೆ 11 ಕೋಟಿ ಪೊಲೀಸರೇ ಕಳ್ತನ ಮಾಡ್ತಾರೆ. ಯಾರು? ಕಮಿಷನರ್ ಆಫೀಸ್ ಗಾರ್ಡ್ ಇದ್ದಾನಲ್ಲ, ಕಮಿಷನರ್ ಆಫೀಸ್ ಮುಂದೆ ಗಾರ್ಡ್ ನಿಂತಿದ್ದಾನಲ್ಲ, ಅವನೇ 11 ಲಕ್ಷ ಕಳ್ತನ ಮಾಡ್ತಾನೆ ಕಾರಲ್ಲಿ. ಇನ್ನ ಜಯನಗರ, ಬೆಂಗಳೂರು ಜಯನಗರದಲ್ಲಿ 7 ಕೋಟಿ ಆಡು ಅಗಲೆ ಅಲ್ಲಿಂದ ಹಣ ಹೊಡ್ಕೊಂಡು ಹೋಗ್ತಾರೆ. ಏನ್ ಸತ್ತೋಗಿದೆಯಾ ಸರ್ಕಾರ, ಗೃಹ ಇಲಾಖೆ, ಇಂಟೆಲಿಜೆನ್ಸಿ? CM ಹತ್ರ ಇದೆ, ಮುಖ್ಯಮಂತ್ರಿಗಳ ಹತ್ರ. ಏನ್ ಮಾಡ್ತಾ ಇದ್ದಾರೆ? ಈ ಡ್ರಗ್ ಮಾಫಿಯಾ ಇವತ್ತು ಸುತ್ತುವರೆದ್ಬಿಟ್ಟಿದೆ ಕರ್ನಾಟಕವನ್ನ. ಇದರಿಂದ ಮುಕ್ತಿ ಮಾಡೋಕೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ದಮ್ಮು ಇಲ್ಲ, ತಾಕತ್ತು ಇಲ್ಲ. ಕೇಳಿದ್ರೆ ನಾವೆಲ್ಲ ಸಹಕಾರ ಕೊಡ್ತೀರಿ ಅಂತಾರೆ. ಇನ್ನ ಮಹಾರಾಷ್ಟ್ರ ಆಯ್ತು, ಇನ್ನ ತಮಿಳ್ನಾಡವ್ರು ಬರಬೇಕು, ಆಂಧ್ರ, ತೆಲಂಗಾಣ, ಬೇರೆ ಬೇರೆ ರಾಜ್ಯದವ್ರು ಬರ್ಬೇಕೀಗ ಇಲ್ಲಿ. ನನ್ಗನ್ಸ್ತೈತೆ ನೆಕ್ಸ್ಟ್ ಬರ್ತೀನಿ ಅದಕ್ಕೆ. ಒಂದ್ ರೀತಿ ಬೇರೆ ರಾಜ್ಯದವರೇ ನಮ್ಮ ರಾಜ್ಯನ ಆಳ್ತಾ ಇದ್ದಾರೆ. ಬೇರೆ ರಾಜ್ಯದವರೇ ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡೋರು ಯಾರು ಇವತ್ತು ಅಂತ ಹೇಳಿದ್ರೆ ಹೊರ ರಾಜ್ಯದವರು. ಹೊರ ರಾಜ್ಯದ ಪೊಲೀಸರು ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆನ ಕಾಪಾಡ್ತಾರೆ. ಡ್ರಗ್ ಇದ್ರೆ ಕಂಡುಹಿಡಿತಾರೆ, ಮಾಫಿಯಾಗಳನ್ನ ಹಿಡಿತಾರೆ. ಈ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇದೆ.